ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಅಮ್ಮ ತಾಯಿ, ಇವತ್ತು ಯಾಕೆ ನನ್ನ ಮೇಲೆ ಕರುಣೆ ತೋರಿಸ್ತಾ ಇಲ್ಲ ನೀನು? ಆ, ಒಂದೇ ಒಂದು ಕಸ್ಟಮರ್ ಬಂದಿಲ್ಲಲ್ಲಮ್ಮ ಇವತ್ತು. ಹಿಂಗೆ ಆದ್ರೆ ನಾನು ಹೊಟ್ಟೆ ಪಾಡೇನಮ್ಮ. ಹ್ಮ್ ಯಾವುದೋ ಒಬ್ರು ಇಬ್ರ ಬಂದಿದ್ರು ಕೂಡ ಜೀವನಕ್ಕೆ ನಡೀತಿತ್ತು. ಮನೇಲಿ ರೇಷನ್ ಕೂಡ ಖಾಲಿ ಆಗೈತಲ್ಲಮ್ಮ. ನೋಡಮ್ಮ, ನನ್ನ ಮೇಲೆ ಕರುಣೆ ತೋರಿಸಿ ಯಾವ್ದಾನ ಒಂದು ಕಸ್ಟಮರ್ ಕಳ್ಸಮ್ಮ ಈ ಕಡೆ. ನನ್ನ ಮೇಲೆ ಕರುಣೆ ತೋರಮ್ಮ. ಬ್ಲೆಸ್ಸಿಂಗ್ ಮೀ ಪ್ಲೀಸ್ ಗಾಡ್. ಅಲ್ಲ, ನನ್ನ ನಂಬಿ ಓಡಿ ಬರ್ತಾ ಇದ್ರು ಜನಗಳು. ಇತ್ತೀಚೆಗೆ ಯಾಕೋ ಬರ್ತಾನೆ ಇಲ್ಲಲ್ಲಪ್ಪ. ಅಲ್ಲ, ಜನಗಳೆಲ್ಲ ಈಗ ಒಳ್ಳೆಯವ್ರಾಗ್ಬಿಟ್ರೆ ನಮ್ಮಂಥವ್ರು ಹೆಂಗ್ ಜೀವನ ಮಾಡೋದು ಹೇಳಮ್ಮ ತಾಯಿ, ಹೇಳೋ. ಜನಗಳೆಲ್ಲ ಒಬ್ರ ಮೇಲೆ ಒಬ್ರು ಹೊಟ್ಟೆ ಕಿಚ್ಚು ಬಿತ್ಕೊಂಡು ಅವ್ರಾಳಾಗ್ಲಿ ಇವ್ರಾಳಾಗ್ಲಿ ಅವ್ರಿಗೆ ಹಿಂಗೆ ಮಾಡೋಣ ಇವ್ರಿಗೆ ಹಂಗೆ ಮಾಡೋಣ ಅಂತ ನನ್ನ ಹತ್ರ ಬಂದ್ರೆ ತಾನೇ ನನ್ನ ಜೀವನ ಸಾಗೋದು ಮುಂದಕ್ಕೆ. ಅದು ಬಿಟ್ಬಿಟ್ಟು ಅವರು ಯಾರು ಹೆಂಗನ ಇರಲಿ ಅಂದ್ಬಿಟ್ಟು ಅವ್ರವ್ರ ಪಾಡಿಗೆ ಅವ್ರವ್ರು ಇದ್ರೆ ನಾನು ಏನು ಮಾಡೋದು? ಸರಿ, ಇಲ್ಲಿ ನಿಂತ್ಕೊಂಡು ಏನು ಮಾಡೋಣ? ಈಚೆ ಹೋಗಿ ನಿಂತ್ಕೊಂಡನ ಯಾರನ ನಮ್ಗಂತ ಸಿಕ್ಕದೆ ಹೋಗ್ತಾರ? ಯಾರನೋ ಒಬ್ರು ಇಬ್ರು ಕುರಿಗಳ ಥರ ಬಂದು ಬಕ್ರ ಹಾಗೆ ಹಾಕ್ತಾರೆ. ಆ ಅಮ್ಮನ್ ನನಗೆ ಆಶೀರ್ವಾದ ಮಾಡೇ ಮಾಡ್ತಾಳೆ. ಇವತ್ತು ಯಾರನ್ನ ಕಳಿಸ್ಕೊಡ್ಬೋದು ಗ್ಯಾರಂಟಿ. ನೋಡಿ ಹೆಂಗನ ಮಾಡಿ ಕ್ಯಾಚ್ ಹಾಕೊಂಡ್ಬಿಡ್ಬೇಕು. ಹೊರಗಡೆ ಹೋಗಿ ನೋಡಂತಡಿ ಯಾರನ ಬರ್ತಾರೇನ. ಯಾರು ಓಡಾಡ್ತಾ ಇಲ್ಲ. ಇವತ್ತಾನ ಯಾರನ ಬರ್ತಾರೋ ಇಲ್ವೋ ಒಂದು ಗೊತ್ತಿಲ್ಲಲ್ಲಪ್ಪ. ಏನ್ ಮಾಡೋದು ಹಿಂಗಾದ್ರೆ? ಬಿಸ್ನೆಸ್ ಲಾಸಲ್ಲಿ ನಡೀತಾ ಇದ್ದೆ, ಲಾಸಲ್ಲಿ. ಮೈ ಬಗ್ಸಿ ದುಡಿಯೋಣ ಅಂದ್ರೆ ಇಷ್ಟು ದಿನ ಈ ಥರ ಓಸಕ್ಕೆ ತಿಂದು ಮೈ ಬಗ್ಸ್ ದುಡಿಯೋಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ. ಇರ್ಲಿ, ನಮಗಂತ ಯಾರಾದ್ರೂ ಬರೋದೇ ಇರ್ತಾರ? ಯಾರಾನ ಬರ್ಲಿ ಈ ಸತಿ. ನನಗೂ ನಾಲ್ಗೆಲ್ಲ ಕೆಟ್ಟೋಗೈತೆ. ರುಚಿನೇ ಸಿಗ್ತಾ ಇಲ್ಲ. ಇಷ್ಟು ದಿನ ರುಚಿಯಾಗಿ ಏನು ತಿಂದಿಲ್ವಲ್ಲ, ಅದಕ್ಕೆ ಈ ಸತಿ ಯಾರಾದ್ರೂ ಬಂದ್ರೆ ದ್ರಾಕ್ಷಿ, ಗೋಡಂಬಿ, ಡ್ರೈ ಫ್ರೂಟ್ಸು, ಹಣ್ಣುಗಳು ಎಲ್ಲ ತರಿಸ್ಕೊಳ್ಬೇಕು ಅವ್ರ ಹತ್ರ. ಆಮೇಲೆ ಅವ್ರು ದುಡ್ಡು ಕೊಟ್ರೆ ಈ ಭಾನುವಾರ ಮಾತ್ರ ನಾಟಿ ಕೋಳಿ ತಂದು ಚೆನ್ನಾಗಿ ಬೇಯಿಸಿ ಗ್ರೇವಿ ಮಾಡಿ 2 ಮುದ್ದೆ ತಿಂದ್ಬಿಟ್ರೆ ಸ್ವರ್ಗ. ಸ್ವರ್ಗ ಇದ್ದಂಗಿರ್ತೈತೆ. ಏನ್ ಅನ್ಕೊಂಡ್ಬಿಟ್ಟವ್ರು ಇವರು? ಮಗು ನೀಚೆ ಹಾಕವ್ರ. ಮಗು ಮುಂದೆ ಜಗಳ ಆಡಬಾರ್ದು. ನಮ್ಮ ನೋಡಿ ಮಗು ಕಲಿತೆ ಅಂದ್ಬಿಟ್ಟು ಅಲ್ಲೇ ತೋಟದ ಹತ್ರ ಬಿಟ್ಟು ಬಂದಿದ್ದೀನಿ ಮಗುನ. ಇವತ್ತಿದೆ ಇರಿ ನಿಮ್ಗೆ. ಅಮ್ಮ ಅಮ್ಮ, ಹೊರಗ್ ಬಾ ನೀನು. ಅಯ್ಯೋ, ಇವ್ನು ಬಂದಾಗುತ್ತೆ. ಇವನೇ ನನ್ನ ಸುಮ್ಮನೆ ಕೂಡ ಕಾಣ್ತಾನೆ, ನೋಡೋದಂಗೆ ಬಿಟ್ಟಾಡ್ತಾನಂದ್ರೆ ಅಷ್ಟೇ ನನ್ನ ಕತೆ ಮುಗಿದು. ಅಯ್ಯೋ, ಏನಪ್ಪ ಮಾಡೋದೀಗ? ಉಮಾ, ಅಲ್ಲೇ ಉಮಾ, ಬಾರಿ ಬೇಗ. ನಿಮ್ಮ ಅಣ್ಣ ಬಂದವನೇ ರೋಡಲ್ಲಿ ನೋಡಿ ಹೆಂಗ್ ಹೋಗ್ತಾನೆ. ಇವತ್ತು ಏನ್ ಮಾಡ್ತಾನೆ ಎತ್ ಮಾಡ್ತಾನೆ ಒಂದು ಗೊತ್ತಿಲ್ಲ. ಫಸ್ಟೇ ಕೋಪ ಅವನಿಗೆ. ಏನ್ರಾಗನ ಹೊಡ್ಗಿಡ್ ಬಿಟ್ರೆ ಏನೇ ಮಾಡುದು? ಬಾರೆ ಉಮಾ. ಉಮಾ, ಕೇಳಿಸ್ತಿದೆ ಇಲ್ಲೇನೆ, ಬೇಗ ಬಾರೆ. ಏನಮ್ಮ, ನೆಮ್ಮದಿಯಾಗಿ ಒಂದು ರೀಲ್ಸ್ ನೋಡಕ್ಕೂ ಬಿಡಲ್ಲ. ಯಾಕಮ್ಮ ಹಂಗ್ ಹೋಗ್ತೀಯಾ? ಯಾಕಂದ್ರೆ ಅಲ್ಲಿ ಮಣ ಬಂದವನೇ ನೋಡು, ಜೋರ ಕೂಗ್ತಾವನೆ ಹೊರಗಡೆ ಬಾಮ್ಮ ಅಂತ. ಏನೇ ಮಾಡೋದೀಗ? ಕೊಬ್ಬಲ್ ಏನಾರ ಹಾಕಿಕ್ಬಿಟ್ರೆ ಏನ್ ಮಾಡೋದು? ಕೊಬ್ಬಲ್ ಹಾಕಿಕ್ತಾನ? ಹಾಕ್ಬಿಟ್ಟು ಅವ್ನು ನೆಮ್ಮದಿಗೆ ಇದ್ಬಿಡ್ತಾನ? ಅವ್ನು ಹಾಕ್ಬಿಟ್ಟು ನೆಮ್ಮದಿಗಿದ್ರೆ ನಾನು ಇಲ್ಲಿ ನೆಮ್ಮದಿಗೆ ಬಿಡ್ಬಿಡ್ತೀನ? ನಡಿಯಮ್ಮ, ಏನ್ ಮಾತಾಡ್ತಾನ ಮಾತಾಡ್ಲಿ. ಎರಡಲ್ಲೊಂದು ತೀರ್ಮಾನ ಮಾಡ್ತಾರ ನಡಿ. ಇವ್ರಿಗೆಲ್ಲ ಭಯ ಬಿದ್ರೆ ಅಷ್ಟೇ. ಇಲ್ಲ ಕಡೆ ನಾನು ಭಯ ಆಗ್ತಿದ್ದೆ. ನೀನೇ ಮುಂದೆ ನಡಿ, ನೀನೇ ಮಾತಾಡು. ಏನಮ್ಮ ಲೂಸ್ ತರ ಮಾತಾಡ್ತೀನಿ ಇಂಥ ಟೈಮಾಗು? ಮನೆ ನನ್ನ ಹೆಸರೈತಾ? ನಾನು ಮುಂದೆ ನಿಂತು ಮಾತಾಡಕ್ಕೆ ನಿನ್ನ ಹೆಸರ್ತಾನೆ ಇರೋದು. ಮಾತಾಡ್ ನಡಿ, ಅದೇನಾಗುತ್ತೆ ಆಗ್ಲಿ. ನಾನು ನಿನ್ನ ಅಳಿಯ ಯಾವಾಗ್ಲೂ ನಿಂಗೆ ಸಪೋರ್ಟ್ ಮಾಡ್ತೀರಿ. ನಡಿಯಮ್ಮ. ಅಲ್ಲ ಕಣೆ, ನಂಗೆ ಭಯ ಆಗ್ತೈತೆ. ನಿಮ್ಮ ಅಣ್ಣ ಬೇರೆ ಇಲ್ಲ. ನಿಮ್ಮ ಅಣ್ಣ ಇದ್ದಿದ್ರೆ ಹೆಂಗ ಒಂದು ಆಗಿರೋದು. ನಿಮ್ಮ ಅಣ್ಣ ಬೇರೆ ಏನಂತಾನು ಗೊತ್ತಿಲ್ವಲ್ಲೇ. ಇದೆಲ್ಲ ನೋಡಿದ್ರೆ ಕೆಲ್ಸಕ್ಕೆ ಆಗಲ್ಲಮ್ಮ. ನಡಿ ನೀನ್ ಫಸ್ಟ್. ಅಮ್ಮ, ಏನು ಭಯ ಪಟ್ಕೊಂಡು ಒಳಗಡೆ ಬಚ್ಚಿಟ್ಕೊಂಡಿದ್ಯಾ ನೀನು? ಹೊರಗಡೆ ಬಾ ಫಸ್ಟ್ ನೀನು. ನೋಡ್ದನಮ್ಮ, ನೋಡ್ದ ಹೊರಗಡೆ ನಿಂತ್ಕೊಂಡು ಹೆಂಗ್ ಮಾತಾಡ್ತಾವ ನಿನ್ ಮಗ. ನಡಿ ನೀನು, ಅದೇನಾಗುತ್ತೆ ಆಗ್ಲಿ ನೋಡೋಣ. ನೋಡು, ರೋಡ್ ನಿಂತ್ಕೊಂಡು ನನಗೆ ಹೆಂಗಂತಾನೆ. ಬಾ, ಇವ್ನು ನಿಂಗೆ ಬಿಟ್ರೆ ಆಗಲ್ಲ. ಬಾ, ಇವ್ನು ಬುದ್ಧಿ ಕಲಿಸ್ಬೇಕು. ಓಹೋ, ಅಮ್ಮ ಮಗು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಒಟ್ಟಿಗೆ ಏನಮ್ಮ ಮಾಡಿದ್ದು ನನ್ನ ಮಗಳು ನಿನ್ಗೆ? ಅಲ್ಲ, ವಯಸ್ಸು ಹುಡುಗಿಂತ ನೋಡದೆ ಈಚೆ ಹಾಕಿದ್ಯಾ ನೀನು? ಏನಾರ ಇದ್ರೆ ನಾನ್ ಬಂದ ನನ್ನ ಹತ್ರ ಮಾತಾಡ್ಬೇಕಿತ್ತು. ನೀವ್ ಹೆಂಗ್ ಈಚೆ ಹಾಕಿದ್ರಿ ನನ್ನ ಮಗಳನ್ನ?
ನೋಡು ಸುಮ್ಮನೆ ರೋಡಲ್ಲಿ ಮಾತಾಡ್ಬೇಡ, ರೋಡಲ್ಲಿ ಮಾತಾಡಕ್ ಹೋಗ್ಬೇಡ. ಅಕ್ಕಪಕ್ಕದಲ್ಲಿ ನೋಡಿದ್ರೆ ಫಸ್ಟ್ ನಂಬ್ಕೊಂಡು ಉರ್ಕೊಂತಾರೆ, ನಗಿತಾರೆ. ನಂಗೆ ಇಷ್ಟ ಆಗಲ್ಲ. ಸುಮ್ಮನೆ ಜಾಸ್ತಿ ಮಾತಾಡದೆ ನೀನ್ ಎಂತಿ ನಿನ್ ಮಗಳನ್ನ ಕರ್ಕೊಂಡು ಎಲ್ಲಾನು ಹೋಗ್ಬಿಡು. ಎಲ್ಲನ ಹೋಗ್ಬಿಡಂದ್ರೆ ಯಾಕೆ ಹೋಗ್ಬೇಕು, ಏನಕ್ಕೆ ಹೋಗ್ಬೇಕು? ನಾನೇನ್ ನಿನ್ ಮಗನಲ್ವಾ? ಇವಳು ಅಣ್ಣ ಮಾತ್ರ ನಿನಗ್ ಮಗನ, ನಾನಲ್ವಾ? ಅದೇನು ಬರೀ ನಮಗ್ ಮಾತ್ರ ಹೆಂಗಂತೀಯ, ನಮ್ಮನ್ ಮಾತ್ರ ಬೈತೀಯ, ಇವ್ನ್ ಮಾತ್ರ ಏನಂತ ಇಲ್ಲ? ಯಾಕಂತ ನಮ್ಮನ್ನ ನೋಡಿದ್ರೆ ನಿಂಗೆ ಇಡಿಸ್ತಾ ಇಲ್ವಾ? ನಾವಿರೋದು ನಿಂಗೆ ಇಷ್ಟ ಇಲ್ವಾ? ಇಲ್ಲ ಕಣೋ, ಇಷ್ಟ ಇಲ್ಲ. ಏನ್ ಇವಾಗ? ಹೌದು, ನನಗೆ ಇವರಿಬ್ರು ಅಂದ್ರೇನೆ ಇಷ್ಟ. ಏನ್ ಇವಾಗ? ಹೇಳ್ತಾ ಇದೀನಲ್ಲ ಇಷ್ಟ ಇಲ್ಲ ಅಂತ. ಮತ್ತೆ ಹೆಂಗಿದ್ಯಾ? ಹೋಗು. ಓಹೋ, ಇಲ್ಲಿಂದ ಬಂದು ಚೆನ್ನಾಗಿ ಪಿಟ್ಟಿಂಗ್ ಎಕ್ಸ್ ಕೊಟ್ಟು ಹಿಂಗಂಡ್ರಿ ಹಂಗಂಡ್ರಿ ಅಂತ ನೀನ್ ಇಂಟಿ ಕರ್ಕೊಂಡ್ ಬಂದ ಇಲ್ಲಿಗೆ. ಅತ್ತೆ, ಈಗ ಯಾಕೆ ನನ್ನ ಹೆಸರು ಹೇಳ್ತಾ ಇದ್ದೀರಾ? ನಿಮ್ ಮಗನ್ ತಾನೇ ಮಾತಾಡ್ತಿರೋದು. ನಿಮ್ ಮಗನ್ ಕೇಳೋ ಪ್ರಶ್ನೆ ಉತ್ತರ ಕೊಡಿ. ನನ್ನ ವಿಷಯ ತೆಗಿತೀರಾ ನೀವು? ಏನದು ಈ ಒಕ್ಕ ಇದ್ರಲ್ಲ ಜಗಳ ಮಾಡಲ್ಲ ರೋಡಲ್ಲಿ? ಇವ್ರ ಮನೇಲಿ ಜಗಳ? ನಾನೆಲ್ಲೋ ಪಕ್ಕದ ಬೀದಿಲಿ ಎಲ್ಲೋ ಜೋರ ಕಿಚ್ಚಾಡ್ತವ್ರೆ ಅನ್ಕೊಂಡೆ. ಹೋದ ಬೇಡ, ಅವ್ರ ಅತ್ತೆ ಬೇರೆ ಸರಿ ಇಲ್ವೇ? ಹಿಂಗೆಲ್ಲ ಯೋಚನೆ ಮಾಡಿದ್ರೆ ಆಗಲ್ಲ. ಸರಿ ಹೋಗೋಣ. ಪಾಪ ಏನೋ ಏನ್ ಕಷ್ಟನೋ ಎಂತಂದ್ರೇನು. ಅಯ್ಯೋ ಅಕ್ಕ, ಯಾಕಕ್ಕ ಹಿಂಗೆ ಕಿತ್ತಾಡ್ತಾ ಇದ್ದೀರಾ ಹೊರಗಡೆ ನಿಂತ್ಕೊಂಡು? ಅಕ್ಕ ಯಾಕಕ್ಕ, ಏನಾಯ್ತಕ್ಕ? ಪಾರ್ವತಿ ಅಕ್ಕ ಅಲ್ಲ ಅಮ್ಮುದ, ಈ ಮನೆಗೆ ನಾನು ಎಷ್ಟು ಮಾಡಿಲ್ಲ, ಇವ್ರಿಗೆ ಎಷ್ಟು ಶಾಕ್ರಿ ಮಾಡಿಲ್ಲ. ಇವ್ರಿಗೆ 3 ಟೈಮ್ ಬಿಸಿ ಬಿಸಿ ಹೆಂಗೆ ಬೇಸಾಕಿ ಹೆಂಗೆ ಮನೇಲಿ ನೋಡ್ಕೊಂಡೆ ನೀನೇ ನೋಡ್ತಿದ್ದೆ ಅಲ್ಲ. ಇವತ್ತು ನನ್ನ ಮಗಳ ಹೊರಗಡೆ ಹಾಕೋರಿ ಇವರು. ಅಮ್ಮ ಮಗಳು ಸೇರ್ಕೊಂಡು ನೋಡಿ ಮಾಡ್ತಾರ ಎಲ್ಲಾದ್ರೂ ಹೇಳು? ಏನೋ? ಅಯ್ಯೋ ದೇವ್ರೆ, ಏನಕ್ಕ ಹಿಂಗ್ ಮಾಡ್ತೀರಲ್ಲ? ಸೊಸೆ ನಮ್ಮ ಮಗಳನ್ನ ಈಚೆಕಿ ನೀವೇನ್ ಮಾಡ್ತೀರಿ? ಯಾಕಕ್ಕ ಹಿಂಗ್ ಮಾಡ್ತೀಯ ಪಾಪ? ನೋಡಕ್ಕ, ನೀನ್ ಈ ವಿಷಯದಲ್ಲ ತಲೆ ಹಾಕ್ಬೇಡ. ನೀನ್ ಸುಮ್ಮನಿದ್ರೆ ಸರಿ. ಇಲ್ಲೇನಾಗ್ತಿದೆ ಏನಿಲ್ಲ ಅಂತ ನಿಂಗೆ ಗೊತ್ತಿಲ್ಲದೆ ಮಾತಾಡಕ್ ಬರ್ಬೇಡ ನೀನು. ಅವ್ರ ಪರ ಏನಕ್ಕೆ ಬರ್ತೀನಿ ನೀನು ವಾದ ಮಾಡ್ಕೊಂಡು? ಅವ್ರಿಗೆ ನೀನ್ ಸಪೋರ್ಟ್ ಮಾಡೋದು? ನಿಂದ ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗು. ನೀನೇನ್ ನಮ್ಮಮ್ಮನ್ ಕೇಳೋದು? ಅಯ್ಯೋ, ಏನನ್ನ ಕೇಳಿದ್ರೆ ಹಿಂಗ್ ಮಾತಾಡ್ತೀಯಲ್ಲಮ್ಮ? ಸ್ವಲ್ಪ ಸುಮ್ಮನಿರೋದ್ ಕಲಿ. ಆಗಿರೋ ಜಗಳಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಸುರಿಬೇಡ ನೀನು. ನಾನು ಹಂಗೆ ಮಾತಾಡೋದು ಏನೀಗ ನಿಮ್ಗೆ? ನಾನು ಹಂಗೆ ಮಾತಾಡೋದು. ನಿಮ್ದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗ್ತಾ ಇರ್ರಿ ನೀವು. ಇಲ್ಲಿ ಬಂದು ನ್ಯಾಯ ಮಾಡಕ್ಕೆಲ್ಲ ಬಂದ್ರೆ ಸರಿ ಇರಲ್ಲ ಅಷ್ಟೇ. ಅಯ್ಯೋ ಅಮ್ಮ ಸ್ವಾಮಿ, ನಿಮ್ ಸವಾಸನೆ ಬೇಡ. ನೀವೇನ ಮಾಡ್ಕೊಂಡು ಆಳಗೋರಿ, ನನಗೇನಾದ್ರೂ ಕೆಲಸ. ಒಳ್ಳೇದ್ ಮಾಡಕ್ ಹೋದ್ರೆ ನೋಡು ನನಗೆ ಹೆಂಗಂತಾಳೆ ಇವಳು. ಇವಳೊಬ್ಳು ಬಂದ್ಬಿಟ್ಲಿ, ಇವಳೊಬ್ಳೆ ಒಬ್ಳು ಕಮ್ಮಿ ಇದ್ದಿದ್ದಿಲ್ಲ ಬಂದು ನ್ಯಾಯ ಮಾಡಕ್ಕೆ. ಫಸ್ಟ್ ನಿಮ್ಮ ಮನೇಲಿ ನೋಡ್ಕೊ ಹೋಗ್ರಿ, ಆಮೇಲೆ ಇಲ್ಲಿ ಬರೀರ ಮಾತಾಡಕ್ಕೆ. ಅವಳು ತಪ್ಪು ಮಾಡಿದ್ಲು, ಹೊರಗಡೆ ಹಾಕಿದೀನಿ. ಈಲ್ ಕಡ್ಡೆ ಅಂತ ನೀನ್ ಯಾರೋ, ನೀನ್ ಎಂತಕ್ಕೆ ಬಂದು ಕೇಳ್ತೀಯಲ್ಲಿ? ಬೀದಿಲಿ ಹೋಗೋ ಮಾರಮ್ಮ, ಮನೆಗೆ ಬಂದು ಕೂರಮ್ಮ ಅನ್ನಂಗಾಯ್ತು. ಅಲ್ಲ ಸುಮ್ಮನೆ ಎಲ್ಲಾದ್ರೂ ಬಂದು ಅದೇನು ತಪ್ಪಗ ಮಾತಾಡ್ದೆ ಒಂದ್ ಮಾತು ಮಾತಾಡಿದ್ ಇಷ್ಟು ಮಾತಾಡ್ತೀಯಲ್ಲಮ್ಮ? ನೀನ್ ಮಾಡೋ ಸರಿನಾ? ಏನ್ ಕೇಳ್ಬಿಟ್ಟೆ ಅಂತ ನಾನು? ಅಯ್ಯೋ ಅಮ್ಮುದ, ಸಾಕು ನಿಲ್ಸು. ಇವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಇವ್ರು ನಮ್ಗೆ ಈ ತರ ಮಾತಾಡ್ತಾರೆ ಅಂದ್ರೆ ನೀವೆಲ್ಲ ಎಷ್ಟು ಮಾತ್ರ ಹೇಳು. ನನ್ನಿಂದ ನೀನ್ ಯಾಕೆ ಜಗಳ ಮಾಡ್ತೀಯಾ? ಹೋಗು, ನಿನ್ ಮನೆಗೆ ಹೋಗು. ಹೆಂಗೋ ನಮ್ಮ ಹಣೆ ಬರ ಇದ್ದಂಗೆ ಆಗ್ತೈತೆ. ಏನೋ ಇದ್ ಮಾಡ್ಕೊಂಡು ಹೋಗ್ತೀರಿ, ಹೋಗು. ಹೂನಮ್ಮ, ನೀನ್ ಬಂದೆ ಮಾತಾಡಿ, ನೀನೇನು ತಪ್ಪಾಗೋ ಮಾತಾಡಿಲ್ಲ. ಆದ್ರೂ ನೋಡಿ ಹೆಂಗ್ ಮಾತಾಡ್ತಾರೆ. ನಮ್ಮಿಂದ ಯಾಕಮ್ಮ? ಹೋಗು ನೀನು. ಏನೋ ನಾವಿರ್ಬೇಕೋ ಹೋಗ್ಬೇಕೋ ಕೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಪ್ರಪಂಚ ವಿಶಾಲವಾಗೈತೆ, ಎಲ್ಲ ಹೋಗಿ ದುಡ್ಕೊಂಡು ತಿಂತೀರಿ. ಇಂಥವ್ರೆಲ್ಲ ಭೂಮಿ ಮೇಲೆ ಬದುಕೋರೆ. ಆಳ ದೇವ್ರಿಗೆ ಇಂಥವ್ರೆಲ್ಲ ಕಾಣದೇ ಇಲ್ಲ ನೋಡು. ಒಳ್ಳೆಯವ್ರನ್ನೆಲ್ಲ ಮೇಲೆ ತಗೊಂಡ್ಬಿಡ್ತಾನೆ ಬೇಗ ದೇವ್ರು. ಏನಮ್ಮ? ಏನ್ ಹೇಳು ನಿನ್ ತೀರ್ಮಾನ. ಯಾರನ್ನ ಮಾತಾಡಕ್ ಬಂದ್ರೆ ಅವ್ರ ಹತ್ರ ಹಿಂಗೇನ ಮಾತಾಡೋದು? ಏನ್ ಅನ್ಕೊಳಲ್ಲ ಅವರು. ಏನನ ಅನ್ಕೊಳ್ಳಿ, ಏನನ ಮಾಡ್ಕೊಳ್ಳಿ, ನನಗೇನ ಇವಾಗ? ನನಗೇನು? ನೋಡಪ್ಪ, ಈ ಮನೆ ಇರೋದು ನನ್ನ ಹೆಸರಲ್ಲಿ, ಆಯ್ತಾ? ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಇರ್ರಿ ಅಂತ ನಾನು ಅವತ್ತೇ ಹೇಳ್ದೆ. ನಾನು ಹೇಳ್ದಾಗ ಏನು ನಡೀತಾ ಇಲ್ಲ ಈ ಮನೇಲಿ. ಅವ್ರವ್ರ ಇಷ್ಟ ಬಂದಂಗೆ ಅವ್ರು ಮಾಡಂಗಿದ್ರೆ ನನ್ನ ಮನೇಲಿ ಯಾಕಿರ್ಬೇಕು? ಹೋಗ್ರಿ, 2 ದಿನ ಹೊರಗಡೆ ಹೋಗ್ರಿ, ಬಾಡಿಗೆ ಮನೇಲಿ ಇರ್ರಿ. ತಿಂಗಳ ಬರ್ಸಲ್ ಬಾಡಿಗೆ ಕಟ್ಟಷ್ಟಲ್ಲಿ. ಆವಾಗ ಗೊತ್ತಾಗುತ್ತೆ ಈ ಅಮ್ಮನ ಬೆಲೆ, ಆಯ್ತಾ? ಹೋಗ್ತಾರಪ್ಪ ಹೋಗ್ತಾರೆ, ಇಲ್ಲಿರ್ಬೇಡ್ರಿ. ಯಾರು ಇರ್ಬಾರ್ದು ಇಲ್ಲಿ. ಇದು ನನ್ನ ಮನೆ ಇದು. ಹೋಗ್ತಾರ್ರಿ. ಓಹೋ, ಹಂಗಾದ್ರೆ ನೀನೆಲ್ಲ ತೀರ್ಮಾನ ಮಾಡಿ ಮನ್ಸಲ್ಲಿ ಇಟ್ಕೊಂಡೆ ನೀನು ಬೇಕಂತ ಜಗಳ ಮಾಡಿ ನನ್ನ ಹೆಂಡತಿನ ನನ್ನ ಮಗಳನ್ನ ಹೊರಗಡೆ ಹಾಕಿದ್ಯಾ ಅಂತ ಆಯ್ತು. ಆಯ್ತಮ್ಮ, ಆಯ್ತು. ಸರಿನಮ್ಮ. ನಾವು ಬಾಡಿಗೆ ಮನೆಗೆ ಹೋಗಿ ಕಷ್ಟ ಬೀಳ್ತಿರೋ ಏನ್ ಮಾಡ್ತಿರೋ, ದೇವ್ರನ್ನೋನೇ ಕಾಪಾಡ್ತಾನೆ ಬಿಡು ನಮ್ಮನ್ನ. ನೀನ್ ಚೆನ್ನಾಗಿರಮ್ಮ. ನೀನ್ ಚೆನ್ನಾಗಿರೋ, ನಾವ್ ಹೋಗ್ತೀರಿ, ಸರಿನಾ? ಅಪ್ಪ ಸ್ವಾಮಿ, ನಿನ್ಗೊಂದು ದೊಡ್ಡ ನಮಸ್ಕಾರ. ಅಷ್ಟು ಮಾತ್ರ ಮಾಡಪ್ಪ, ಸಾಕು ನನ್ಗೆ. ದಿನ ನೀನ್ ಎಂತಿತ್ರ ಹೇಳಕ್ ನನ್ ಕೈಲಾಗಲ್ಲ. ಅಷ್ಟು ಮಾತ್ರ ಮಾಡಿ ಪುಣ್ಯ ಕಟ್ಕೋಪ್ಪ. ಹೋಗ್ತಾರಪ್ಪ ಸ್ವಾಮಿ, ಇರ್ಬೇಡ ನೀನು. ಅಮ್ಮನ ಬೇಡ, ಅಮ್ಮನ ಆಸ್ತಿ ಪಾಸ್ತಿ ಮಾತ್ರ ಬೇಕು ಅಂದ್ರೆ ಬೇಡ ಹೋಗ್ತಾ ಇರು. ಏನಮ್ಮ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಅನ್ಕೊಂಡಿದ್ಯಾ? ನೋಡು, ಚಾಲೆಂಜ್ ಮಾಡಿ ಹೇಳ್ತಾ ಇದೀನಿ, ಆಯ್ತಾ? ನಾವು ಹೋಗಿ ದುಡ್ದು ಚೆನ್ನಾಗಿ ಬದುಕು ತೋರಿಸ್ತೀವಿ ನಿನ್ ಕಣ್ ಮುಂದೆನೆ. ನೋಡ್ತಾ ಯಾರು? ಹೋಗ ಕಂಡಿದ್ದೀನಿಲೇ. ಇಷ್ಟು ದಿನನೇ ಕೆಲಸ ಕಾರ್ಯ ಬಿಟ್ಟು ಮನೇಲಿ ತಿನ್ಕೊಂಡಿದ್ದೆ. ಇನ್ನು ನೀನ್ ದುಡ್ದು ಉದ್ಧಾರ ಮಾಡ್ತೀಯಾ? ಅದು ನೋಡ್ಬಿಡ್ತೀನಿ ಈ ಕಣ್ಣಲ್ಲೇ. ಹೋಗು, ಸವಾಲಕ್ಕದಲ್ಲ. ಹೋಗು, ನೋಡ್ತೀನಿ ನಾನು. ರೀ, ಬಂದ್ರಿ ಸುಮ್ನೆ. ಸಾಕು
ಸಾಕು ಮಾತಾಡಿದ್ದು, ಇಷ್ಟು ಮಾತಾಡಿದ್ರು ಏನು ಪ್ರಯೋಜನ ಇಲ್ಲ. ಬನ್ನಿ ಹೋಗೋಣ ನಾವು. ಮಗು ಬೇರೆ ಅಲ್ಲೇ ಬಿಟ್ಟು ಬಂದಿದ್ದೀರಿ, ಒಬ್ಳು ಏನು ಮಾಡ್ತಾಳೆ ಏನು. ಬನ್ರಿ ಹೋಗೋಣ. ಅದು ಕರೆಕ್ಟೇ ಕಣೆ. ಇಷ್ಟು ದಿನ ಬುದ್ಧಿ ಇಲ್ಲ ನನಗೆ. ಬೆಳಗಿರೋದೆಲ್ಲ ಹಾಲು ಅನ್ಕೊಂಡ್ಬಿಟ್ಟಿದ್ದೆ. ಈಗ ಬುದ್ಧಿ ಬಂತು ನನಗೆ. ನಡಿ